Hi, hello dear students. Welcome to SPC Coaching Center Vijaypura. In this video, we shall discuss concern to the coordination compounds. Okay. So already previous videos ಏನೇನ್ ಅಪ್ಲೋಡ್ ಮಾಡಿದಲ್ಲ ಎಲ್ಲಾನು ನೋಡ್ಕೊಳ್ರಿ. ಇನ್ ಡಿ ಬ್ಲಾಕ್ ಎಫ್ ಬ್ಲಾಕ್ ಅಂತೇಳಿ ಒಂದು ಇನ್ನೊಂದಪ್ಪ ಅಂದ್ರೆ ಅಲ್ಡಿಹೈಡ್ ಕೀಟೋನ್ಸ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಸೊ ಎಲ್ಲಾ 10 ಚಾಪ್ಟರ್ಸ್ 10 ಚಾಪ್ಟರ್ಸ್ ಇದಾವಲ್ಲ ಎಲ್ಲದಕ್ಕ ಟಚ್ ಕೊಟ್ಟಂಗ ಆಗಿರ್ತೈತಿ. So let us get into the coordination compounds. So before proceeding this, whoever first time visiting our channel, nim study helpful ಅನ್ಸ್ಲಿಕತ್ತಿತ್ತು already. ಈಗ many more chemistry videos already uploaded. So you can subscribe and share this video to all your friends also so that they can get the benefit of this at free of cost. Okay. ಈ coordination compounds ದೊಳಗಡೆ ನೀವು ಏನ್ ಪ್ಲಾನ್ ಪ್ರಕಾರ ಓದಿರಲ್ಲ ಓದ್ರಿ. ಸೊ ಅಲಾಂಗ್ ವಿತ್ ದ್ಯಾಟ್ ಯು ನೀಡ್ ಟು ರಿವಿಷನ್ ಕನ್ಸರ್ನ್ ಟು ದಿ ಈ ನಾಲ್ಕು ಏನು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಯಾನ್ ಕೊಟ್ಟದಲ್ಲ ಇಲ್ಲಿ. ಸೊ ಇವು ನಾಲ್ಕರದ್ರಾಗ ಒಂದಂತ್ರ 100% ಅಪಿಯರ್ ಆಗ್ತೈತಿ ನಾಳೆ ನಿಮ್ ಎಕ್ಸಾಮಿನೇಷನ್ ದೊಳಗಡೆ. ಸೊ ಅದಕ್ಕೆ ಈ ನಾಲ್ಕನ್ನ ಒಂದ್ ಸಲ ಡಿಸ್ಕಷನ್ ಮಾಡೋಣ. ಹಾರ್ಡ್ಲಿ ಅರೌಂಡ್ 20-25 minutes ಇಟ್ ಇಸ್ ಗೋಯಿಂಗ್ ಟು ಟೇಕ್ ಫಾರ್ ದೀಸ್. ಸೊ ನೆಕ್ಸ್ಟ್ ಅದು ಆದ ಬಳಿಕ ವಿಬಿಟಿ ಥಿಯರಿ ಪಾಸ್ಟುಲೇಟ್ಸ್ ಲಿಮಿಟೇಷನ್ಸ್ ಯು ಕ್ಯಾನ್ ರೀಡ್. ನೆಕ್ಸ್ಟ್ ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಲಿಮಿಟೇಷನ್ಸ್ ಯು ಕ್ಯಾನ್ ರೀಡ್. ಸೊ ಅಷ್ಟಾದ್ರ ಇದ್ರಾಗ ಆಲ್ಮೋಸ್ಟ್ ಕವರ್ ಆದಂಗತ್ತ. ಇನ್ನೂ ಹೆಚ್ಚಿಂದ ನೀವು ಎಕ್ಸ್ಟ್ರಾ ಪ್ರಿಪರೇಷನ್ ಮಾಡ್ತಿದ್ರು ಮಾಡ್ರಿ, ನೋ ಇಶ್ಯೂಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಒನ್. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟ್ ಅದು ನಾಮಿನಿಕ್ಲೇಚರ್ ಅದು ಯು ಕ್ಯಾನ್ ಪ್ರಿಪೇರ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಫಸ್ಟ್. ಯಾವ್ದು ತಗೊಂಡಿರಿ ಸರ್ ಅಂತಂದ್ರೆ ಇಲ್ಲಿ ನಾಲ್ಕರ ಒಂದ್ ಬೀಳ್ತದೆ, ಅದು ಬೀಳ್ತದೆ ಇದು ಬೀಳ್ತದೆ ಅನ್ನೋದಕ್ಕಿಂತ ಯಾವ್ದು ಬೀಳ್ತದೆ ಗೊತ್ತಿಲ್ಲ. ಒಟ್ ನಾಲ್ಕನ್ನ ತರೋ ಆದ್ರೆ ಅಂದ್ರೆ ಒಂದೇ ಪ್ರೊಸೀಜರ್ ದೊಳಗಡೆ ಹೇಳಿರ್ತದ. ಎಕ್ಸ್ಪ್ಲನೇಷನ್ ಇನ್ ಡಿಟೇಲ್ ಆಗಿನೂ ಹೇಳಿರ್ತ ಮತ್ತೆ ಲಾಸ್ಟ್ ಶಾರ್ಟ್ ಕಟ್ ಆನ್ಸರ್ ಹೇಳಿರ್ತ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದ ಅದು ಎಕ್ಸಾಮ್ ದೊಳಗಡೆ ಸೊ ಬರಿಬಹುದು. ವಿತ್ ದ ಹೆಲ್ಪ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ ವಿಬಿಟಿ ಥಿಯರಿ, ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಇಲ್ಲಿ ಹೇಳಿರ್ತಾನ. ಸೊ ದಟ್ ಈಸ್ NiCl4 raised to 2 minus ion. ಸೊ ಅಟಾಮಿಕ್ ನಂಬರ್ ಹಿ ಹ್ಯಾಸ್ ಗಿವನ್ ನಿಕ್ಕೆಲ್ದು. ಸೊ ಅಟ್ ಲೀಸ್ಟ್ ಎರಡು ಅಂತ ಗೊತ್ತಿರಲಿಲ್ಲ, ನಿಕ್ಕೆಲ್ದು ಮತ್ತೆ ಕೋಬಾಲ್ಟ್. ನಿಕ್ಕೆಲ್ದು ಎಷ್ಟು ಇರ್ತಂದ್ರೆ Niದು 28 ಅಟಾಮಿಕ್ ನಂಬರ್. ನೆಕ್ಸ್ಟ್ ಇರ್ತಂದ್ರೆ CO ಕೋಬಾಲ್ಟ್, ಸೊ ದಟ್ ಈಸ್ 27. ಇಷ್ಟು ನಿಮ್ಗೆ ಮಿನಿಮಮ್ ಇವು ಕಂಪಲ್ಸರಿ ಗೊತ್ತಿರಬೇಕು. ಯಾಕ್ರಿ ಸರ್ ಅಂತಂದ್ರೆ ಸಮ್ ಟೈಮ್ಸ್ ಹಿ ಮೇ ನಾಟ್ ಗಿವ್ ಇನ್ ಅ ಕ್ವಶನ್ ಪೇಪರ್ atomic number. That's why you to remember those two values so that is going to help a lot. Okay, so let us get into that discussion. ಸೊ ಅಗ್ದಿ ಸ್ವಲ್ಪ ಸ್ಪೀಡ್ ಗೆ ಲಾಜಿಕಲ್ ಆಗಿ ಹೇಳ್ಕೊಟ್ಬಿಡ್ತದ. ಅದು ಒಂದೇ ತರನ ಐತಿ, ರಿಪೀಟ್ ಆಗೋತ್ ಹೋಗ್ತದ. ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕರೆಕ್ಟ್ ಆಗಿ ಕಲಿಸ್ಕೊಡೋಣ ಅಂತ ಇಲ್ಲಿ ಯಾವ್ದು ಕೊಟ್ಟಿದ್ದಾನ NiCl4 2 minus. ದ ನಿಕೆಲ್ ಅಯಾನ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇರ್ತ +2. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನಲ್ಲ ಅದೇ ನಂಬರ್ನ +2 ಆಕ್ಸಿಡೇಷನ್ ಸ್ಟೇಟ್. ಸೊ ಫಾರ್ Ni+2 ಏನು Ni 2+ ಅರೆ ಬರೀರಿ, +2 ಅರೆ ಬರೀರಿ, 2+. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿ ಶಾಲ್ ರೈಟ್. ಸೊ ಆಲ್ರೆಡಿ ನಿಮಗೆ Ni ಇದು ಎಷ್ಟು ಅಂತ ಹೇಳಿದೆ. ಸೊ 28 ಅಂತೇಳಿ ಅಟಾಮಿಕ್ ನಂಬರ್ ಗೊತ್ತಿದೆ. ಈಗ ಆಲ್ರೆಡಿ ಇಲ್ಲಿ ಎರಡು ತಗೊಂಡಿದ್ದಾರೆ. ಓಕೆ, ಅಂದ್ರೆ ಎಷ್ಟು ಉಳಿತೀರಿ ಸರ್ 26. ಸೊ 26 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ತರ ಬರೀತೀರಿ ಸರ್ ಅಂದ್ರೆ AR ಅಂದ್ರೆ ಆರ್ಗನ್. ಆರ್ಗನ್ ಅಂದ್ರೆ ಎಷ್ಟು ಸರ್ 18. ನೆಕ್ಸ್ಟ್ ಸೊ ಇಲ್ಲಿ ಎರಡು ಇದೆ, ಇದೊಂದು 18 ಅಂದ್ರೆ ಒಂದು 20 ಆಯ್ತು. ಅಂದ್ರೆ 20 ಆದ ಬಳಿಕ ಸೊ ನೆಕ್ಸ್ಟ್ ಎಷ್ಟು ಆಗ್ಬೇಕ್ರಿ ಸರ್ ಒಟ್ಟು ಟೋಟಲ್ 28 ಆಗ್ಬೇಕು. ಹಾಗಾದ್ರೆ ಸೊ AR ನೆಕ್ಸ್ಟ್ ಸರ್ 3D raised to 8 4s 0. ಓಕೆ, ಇಲ್ಲೇನು ಯಾವುದೇ ಎಲೆಕ್ಟ್ರಾನ್ ಇಲ್ಲ, 4s ಸೊ 0. So that so here electronic configuration of ಎದರದ್ರ ಸರ್ Ni+2. So that we have written here. AR next ಸರ್ ಅಂದ್ರೆ 3D so 8. ಸೊ ನೆಕ್ಸ್ಟ್ ಸರ್ ಇಲ್ಲಿ ಆಲ್ರೆಡಿ ಎರಡು ತಗೊಂಡಿದ್ವಿ. ಎಷ್ಟಾಯ್ತು 18 + 8 ನೆಕ್ಸ್ಟ್ +2 ಅಂದ್ರೆ 26 + 2 ಅಂದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ 28. ಸರಿ ಸರ್, ಅದನ್ನೇ ಸೊ ಇಲ್ಲಿ AR ನೆಕ್ಸ್ಟ್ 8 ಏನಿದ್ದಾವಲ್ಲ ಸೊ 3D ಸೊ D ಆರ್ಬಿಟಲ್ಸ್ ದಾಗ ಟೋಟಲ್ ಎಷ್ಟು ಸರ್ ಅಂದ್ರೆ 5 ಸಬ್ ಸೆಲ್ಸ್. ಸೊ 5. ಸೊ ದಟ್ ಈಸ್ a box we have to draw 1 2 3 4. so one more we can place here 5. so ಇಲ್ಲಿ each electrons they are going to accommodate a first single. so first a single you can place. so total ಎಷ್ಟು ಅದ್ರ ಸರ್ ಅಂದ್ರೆ so 1 2 3 4 5. okay, 1 2 3 4 5. ನೆಕ್ಸ್ಟ್ ಅಪ್ಪ ಅಂದ್ರೆ 5 ಆದ ಬಳಿಕ ಇನ್ನು 3 ಏನು ಉಳಿದಿರ್ತಲ್ಲ ಡಬಲ್. ಓಕೆ, ಪೇರಿಂಗ್. ಸೊ ಹಿಯರ್ ಎಷ್ಟು ಉಳಿದ್ರಿ ಸರ್ ಅನ್ಪೇರ್ಡ್ ಲಾಸ್ಟ್ ಗೆ ಎರಡು ಉಳಿದಿದ ನೋಡ್ರಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2. ನೆಕ್ಸ್ಟ್ ಸರ್ ಇದು 4s ಮತ್ತೆ 4p ಜಸ್ಟ್ ಹೈಬ್ರಿಡೈಸೇಷನ್ ಬೇಕಾಗ್ತದ, ಅದನ್ನ ಬಾಕ್ಸ್ ನ ಹಾಕೊಳ್ರಿ. 4s ಒಂದೇ. ಸೊ ಡಿ ದೊಳಗ 5. ನೆಕ್ಸ್ಟ್ ಪಿ ದೊಳಗ್ರಿ ಸರ್ PX PY PZ ಅಂತೇಳಿ
ಸೊ 3 subcells, ಇಲ್ಲಿ 5 subcells. Each subcell that is going to accommodate with the how many electrons? 2 electrons. Okay, so maximum 2 electrons. So minimum singly occupy ಆದ್ರೆ 1 1 ಅಂತೇಳಿ, ಇರಲಿಲ್ಲ ಅಂದ್ರೆ empty. Okay, ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ತರ ಬರೆದ. ನೆಕ್ಸ್ಟ್ ಇಲ್ಲಿ ಏನಿದೆ ಅಲ್ಲ, ಸೊ NiCl, ಸೊ 4 ದಾಗ ಅದ್ರಾಗ ಕ್ಲೋರೈಡ್ is a weak ligand ಅಂತ ಹೇಳಿ ಹೇಳ್ತೀವಿ. ಕ್ಲೋರೈಡ್ ಅನ್ನೋದು ವೀಕ್ ಲಿಗ್ಯಾಂಡ್ ಆದ್ರೆ, ಸೊ ಹೆನ್ಸ್ ನೋ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಡಿ ಆರ್ಬಿಟಲ್ಸ್. ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನ್ ಪೇರಿಂಗ್ ಆಗಂಗಿಲ್ಲ. ಸೊ ಹೈಬ್ರಿಡೈಸೇಷನ್ ಟೇಕ್ ಪ್ಲೇಸ್ ಗಿವಿಂಗ್ ರೈಸ್ ಟು, ಈ ಕಡೆದು ಇಲ್ಲಿ ಪೇರಿಂಗ್ ಆಗಂಗಿಲ್ಲ ಅಂದ್ರೆ ಈ ಕಡೆದು ಹೈಬ್ರಿಡೈಸೇಷನ್ ತಗೊಳ್ತೈತಿ. ಸೊ ಇದು ಒಂದು, ಇವು 3 ಅಂದ್ರೆ sp3 hybridization that is going to undergo sp3 hybridization. So that is the, so ಎಷ್ಟು ರಿಸರ್ಟ್ ಟೋಟಲ್ ಆಗಿ ಇದು ಒಂದು. ಸೊ 1 2 3 ಅಂದ್ರೆ 1 plus 3 ಅಂತಂದ್ರೆ, ಸೊ 4 hybrid orbitals that is going to form. ಯಾವ ಆರ್ಬಿಟಲ್ಸ್ ಇರ್ತದೆ? sp3 hybrid orbitals that is going to form. ಸೊ ಇದು ಎಕ್ಸ್ಪ್ಲನೇಷನ್. ಲಾಸ್ಟ್ ಶಾರ್ಟ್ಕಟ್ ಆನ್ಸರ್ ಹೇಳ್ತೀನಿ. ಇದು ಯಾರು ಕರೆಕ್ಟ್ ಆಗಿ ಈ ತರ ಬರೆಯಕ್ಕಾಗ್ತದ ಬರೀರಿ, ಇಲ್ಲ ಲಾಸ್ಟ್ ಶಾರ್ಟ್ಕಟ್ ಆನ್ಸರ್ ನ ಹೇಳ್ಕೊಟ್ಟಿರ್ತದ, ಆ ತರನು ಬರೀಬಹುದು. ಸೊ ಇಲ್ಲಿ ಯಾವುದೇ ರೀತಿ ಪೇರಿಂಗ್ ಆಗ್ಲಿಲ್ಲ. ಸೊ ಆಸ್ ಇಟ್ ಈಸ್ ಇದು 3D ಇದು. ನೆಕ್ಸ್ಟ್ ಸರ್ತದ ಇಲ್ಲಿದೇನು 4s ಇತ್ತಲ್ಲ, ಅದು 4p, ಅವಷ್ಟು ಪೇರಿಂಗ್ ಆದ ಬಳಕ. ಸೊ ಇದು ಒಂದು, ಈ ಕಡೆ ಇವ್ರಿ ಸರ್ತ 3, ಟೋಟಲ್ ಆಗಿ 4 ಎಂತ ಹೈಬ್ರಿಡೈಸೇಷನ್ ಆದ್ರೂ ಸರ್ತ sp3 hybrid orbitals they have formed. ನೆಕ್ಸ್ಟ್ 4 electrons, 4 pair of electrons ಎದರದಿಂದ ಸರ್ತ? from 4 chloride ligands. So they are going to accommodate or occupy these hybrid orbitals. ಇವೇನ್ ಹೈಬ್ರಿಡ್ ಆರ್ಬಿಟಲ್ಸ್ ಇದಾವಲ್ಲ, ಇವಕ್ಕಂತ ಅಕೊಮೊಡೇಟ್ ಆಗ್ತವೆ. ಸೊ ಹಾಗಾದ್ರೆ ಇದು AR as it is ಬರೀರಿ. ಇಲ್ಲಿ AR ಬರೋದ್ರ ನಡೀತದೆ, ನೋ ಇಶ್ಯೂಸ್. ನೆಕ್ಸ್ಟ್ ಸರ್ತಂದ್ರೆ ದಿಸ್ 3D ಇದು as it is ಬರೀರಿ. ನೆಕ್ಸ್ಟ್ ಸರ್ತಂದ್ರೆ ಇಲ್ಲೇನಿದ್ದಾವಲ್ಲ, ಸೊ ದಟ್ ಇಸ್ ವಾಟ್ ದ ಕನ್ಸರ್ನ್ ಟು ದ sp3 ಹೈಬ್ರಿಡ್ ಆರ್ಬಿಟಲ್ಸ್. ಟೋಟಲ್ ಆಗಿ ಎಷ್ಟು ಸರ್ತ? 4 ಹೈಬ್ರಿಡ್ ಆರ್ಬಿಟಲ್ಸ್. ಪ್ರತಿಯೊಂದ್ರೊಳಗೂ 2 ಎಲೆಕ್ಟ್ರಾನ್ಸ್, ಪೇರ್ ಆಫ್ ಎಲೆಕ್ಟ್ರಾನ್ಸ್, 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಅಕೊಮೊಡೇಟ್ ಆರ್ ಎಲ್ಸ್ ಅಕ್ಯುಪೈ. ಸೊ ಇಷ್ಟ ಆದ ಬಳಿಕ ಈಗ ಏನ್ ಕನ್ಕ್ಲೂಷನ್ ಕೊಡ್ತೀವಲ್ಲ, ದಟ್ ಇಸ್ ದ ಇಂಪಾರ್ಟೆಂಟ್. ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ ಲಾಸ್ಟ್ ಇಲ್ಲಿ ನೋಡ್ರಿ, ಫ್ರೀ ಎಲೆಕ್ಟ್ರಾನ್ಸ್ ವಿ ಆರ್ ಅಬ್ಸರ್ವಿಂಗ್. ಟೋಟಲ್ ಆಗಿ 2 ಫ್ರೀ ಎಲೆಕ್ಟ್ರಾನ್ಸ್ ದೇ ಆರ್ ಅವೈಲಬಲ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದಕ್ಕಿಂತ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ ಬಹಳ ಬೆಸ್ಟ್ ಆಗ್ತದೆ ನೋಡ್ರಿ. ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲ ಐತಿ ನೋಡಿ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದ ಕಾಂಪ್ಲೆಕ್ಸ್ ಏನಾಗಿರುತ್ತೆ ಸರ್ ಅಂತಂದ್ರೆ, ಅದು ಅಬ್ಸೆನ್ಸ್ ಇತ್ತು ಡಯಾಮ್ಯಾಗ್ನೆಟಿಕ್, ಪ್ರೆಸೆನ್ಸ್ ಇತ್ತು ಪ್ಯಾರಾಮ್ಯಾಗ್ನೆಟಿಕ್. ಇದು ಕನ್ಕ್ಲೂಷನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರೆದಿವಲ್ಲ ಇಲ್ಲಿ ಹೈಬ್ರಿಡ್ ಯಾವ್ದು ಹೈಬ್ರಿಡೈಸೇಷನ್ ಆದ ಬಳಿಕ ಇಲ್ಲಿದಾಯ್ತು. ನೆಕ್ಸ್ಟ್ 3D ದ ಆರ್ಬಿಟಲ್ಸ್ ದಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿ ಆರ್ ಅಬ್ಸರ್ವಿಂಗ್ ಹಿಯರ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹೆನ್ಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ವಾಟ್? ಸೊ ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಪ್ಯಾರಾಮ್ಯಾಗ್ನೆಟಿಕ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ, ಯಾವುದು VBT ದ ಪಾಸ್ಟುಲೇಟ್ಸ್ ದೊಳಗಡೆ ಹೇಳಿರ್ತೀವಿ, ಅದು sp3 ಹೈಬ್ರಿಡೈಸೇಷನ್ ಇತ್ತು ಅಂತಂದ್ರೆ ಅದರದ್ದು ಜಮೆಟ್ರಿ ಯಾವ್ದಿರ್ತದೆ ಸರ್ತ? ಟೆಟ್ರಾಹೈಡ್ರಲ್ ಜಮೆಟ್ರಿ. ದಟ್ ಈಸ್ sp3 ಹೈಬ್ರಿಡೈಸೇಷನ್ ಇದ್ದರ ಅದರ ಜಮೆಟ್ರಿ ಯಾವ್ದ್ರಿ ಸರ್ತ? ಟೆಟ್ರಾಹೈಡ್ರಲ್ ಜಮೆಟ್ರಿ. ಪಾಸ್ಟುಲೇಟ್ಸ್ ದೊಳಗಡೆ ಟೇಬಲ್ ಕೊಟ್ಟಿದ್ದೀವಿ ನೋಡ್ರಿ, ಯಾವ ಹೈಬ್ರಿಡೈಸೇಷನ್ ಯಾವ ಸ್ಟ್ರಕ್ಚರ್ ಬರ್ತೈತಿ ಮತ್ತೆ ಕೋಆರ್ಡಿನೇಷನ್ ನಂಬರ್ ಕೊಟ್ಟೈತಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಬಟ್ ಇಲ್ಲಿ ಕರೆಕ್ಟ್ ಆಗಿ ನಿಮಗ sp3 ಹೈಬ್ರಿಡೈಸೇಷನ್ ಆಗಿತ್ತು ಅಂದ್ರೆ ಅದರದ್ದು ಜಮೆಟ್ರಿ ಯಾವ್ದು ಬರ್ತದೆ ಸರ್ತ? ಟೆಟ್ರಾಹೈಡ್ರಲ್. ಇದು ಪ್ಯಾರಾಮ್ಯಾಗ್ನೆಟಿಕ್ ಅಂತೇಳಿ ಹೆಂಗ್ ಹೇಳ್ತೀರಿ ಸರ್ ಅಂದ್ರೆ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಡಿ ಆರ್ಬಿಟಲ್ಸ್. ಇಲ್ಲಿ ಏನಿದ್ದಾವಲ್ಲ, ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಸೊ ಪ್ಯಾರಾಮ್ಯಾಗ್ನೆಟಿಕ್. ಹಾಗಾದ್ರೆ ಇದು ಎಂತ ಹೈಬ್ರಿಡೈಸೇಷನ್ ಐತ್ರಿ ಸರ್ ಅಂತಂದ್ರೆ, ದಟ್ ಅಂಡರ್ಗಾನ್ ದ sp3 ಹೈಬ್ರಿಡೈಸೇಷನ್. ಇದನ್ನೇ ಶಾರ್ಟ್ ಕಟ್ ಆನ್ಸರ್ ನ ಯಾವ ತರ ಬರ್ದೈತಿ ಅನ್ನೋದು ಯು ಕ್ಯಾನ್ ಸಿ ಹಿಯರ್. ಸೊ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಬಹಳ ಬೆಸ್ಟ್. ಇಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ದಾಗ ಒಂದೇ ನಿಮಿಷನಾಗ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದು. ಬಟ್ ಇಲ್ಲೇನು ಕರೆಕ್ಟ್ ಆಗಿ ನಿಮಗೆ ಇದು ಕೊಟ್ಟಿದ್ದಾನ ಅನ್ನೋದು, ಯಾವುದು ಕೋಆರ್ಡಿನೇಷನ್. ಸೊ ಕಂಪೌಂಡ್ ಅಯಾನ್ ಕೊಟ್ಟಿದ್ದಾನ ಅಂತೇಳಿ ಅನ್ನೋದು, ಸೊ ಕಾಂಪ್ಲೆಕ್ಸ್ ಅಯಾನ್. ಸೊ ದಟ್ ಈಸ್ NiCl4 2- ಇದು ಕೊಟ್ಟಿದಾಗ, ಸೊ ಅದ್ರದ್ದು ಹೈಬ್ರಿಡೈಸೇಷನ್ ಯಾವ್ದೈತ್ರಿ ಸರ್? sp3 ಹೈಬ್ರಿಡೈಸೇಷನ್. ಇದು ಶಾರ್ಟ್ ಕಟ್ ಆನ್ಸರ್ ಫಾರ್ ದಿಸ್. ಸೊ ಕೋಆರ್ಡಿನೇಷನ್ ಅಯಾನ್ ಕಾಂಪ್ಲೆಕ್ಸ್ NiCl4 2- ಇದ್ದಾಗ sp3 ಹೈಬ್ರಿಡೈಸೇಷನ್. ಹಾಗಾದ್ರೆ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆದ್ರೆ ಆಗಲೇ ಬರ್ತ್ ತೋರಿಸಿದೆವು, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹೆನ್ಸ್ ದಿಸ್ ಇಸ್ ದಿ ವಾಟ್? ಪ್ಯಾರಾಮ್ಯಾಗ್ನೆಟಿಕ್. ಜಮೆಟ್ರಿ ಯಾವ್ದು? sp3 ಹೈಬ್ರಿಡೈಸೇಷನ್ ಆಗಿದ್ರೆ ಜಮೆಟ್ರಿ ದಟ್ ಇಸ್ ವಾಟ್? ಟೆಟ್ರಾಹೈಡ್ರಲ್ ಜಮೆಟ್ರಿ. ಸೊ ನೀವು ಅಯಾನ್ ಕರೆಕ್ಟ್ ಆಗಿ ನೆನಪಿಟ್ಕೊಂಡು, ಸೊ ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತೆ ಜಮೆಟ್ರಿ ಕರೆಕ್ಟ್ ಆಗಿ ಬರೀತಿದ್ರ ನೋ ಇಶ್ಯೂಸ್. ಇರ್ಲಿಲ್ಲ ಅಂದ್ರೆ ಆಗಳ ಏನ್ ಡಿಸ್ಕಷನ್ ಮಾಡಿದಲ್ಲ ಹಂಗ್ ನೀವು ಡಿಸ್ಕಷನ್ ಮಾಡ್ಕೊತ ಬಂದ್ರೆ ಯಾವುದೇ ಕಾರಣಕ್ಕೂ ಸೊ ಮಿಸ್ಟೇಕ್ ಆಗಿಲ್ಲ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ಸ್ವಲ್ಪ ಸ್ಪೀಡ್ ಅನಿಸ್ತದೆ, ರಿವಿಷನ್ ಮಾಡೋದು ಆಗಂಗಿಲ್ಲ, ಯಾಕಂದ್ರೆ ಟೈಮ್ ಇಲ್ಲ, ಅದ್ರ ಸಂಬಂಧ ನೆಕ್ಸ್ಟ್ ಹೋಗಿರ್ತದೆ.
ಇದೇ ತರ 4ಕ್ಕೂ ಇದೆ. ಸೊ ಏನ್ ನಿನ್ನೆ ಡಿಸ್ಕಷನ್ ಮಾಡಿದೇವಲ್ಲ ಅದೇ ತರನೇ ಬರೋ ಜಸ್ಟ್ ಸೊ ಕಾಂಪ್ಲೆಕ್ಸ್ ಅಯಾನ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ಚೇಂಜ್. ಸೊ ಎರಡನೇ ತಗೊಳ್ರಿ. ಸೊ ಕನ್ಸರ್ನ್ ಟು ದ ಸೆಕೆಂಡ್ ಒನ್ ವಿತ್ ದ ಹೆಲ್ಪ್ ಆಫ್ ವಿಬಿಟಿ ಅಂದ್ರೆ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ. ಇದು ಸೇಮ್ ಕ್ವಶನ್ ಬರ್ತದ, ಬಟ್ ಇಲ್ಲಿ ಏನ್ ಚೇಂಜ್ ಆಗ್ತದೆ ಸರ್? ಹಿಯರ್ ರೈಟ್ ನೌ ಇಟ್ ಇಸ್ CO NH3 6. ಸೊ 3+ ಅಯಾನ್. ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ಆಗಲೇ ಹೇಳಿದ್ನಲ್ಲ, Ni ಎಷ್ಟು ಇರಬೇಕು? 28. ಸೊ CO ಎಷ್ಟು ಇರ್ಬೇಕ್ರಿ ಸರ್? ದಟ್ ಇಸ್ ಕೋಬಾಲ್ಟ್ 27. ಇವು ಎರಡು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಎಕ್ಸಾಮಿನೇಷನ್. So let us get into this here. So ಇದು ಏನ್ ಅಯಾನ್ ಕೊಟ್ಟಿದ್ದಾನಲ್ಲ, as it is you can in this. So that is the cobalt. So ಅಯಾನ್ oxidation state ಎಷ್ಟು ಸರ್? 3+ oxidation state. So for CO3+, how is the electron configuration? So that you can see here. AR ಅಂದ್ರೆ 18. So this is 18 ಅಂದಂಗಾಯ್ತು. ನೆಕ್ಸ್ಟ್ ಸರ್ 3D 6 4S 0. ಸೊ 20 ಎಷ್ಟು ಆಗ್ಬೇಕು? 27 ಆಗ್ಬೇಕು. 27 ಇದು 06 ಮತ್ತೆ 03. So you can see check out that. So it is going to be the 24 ಇದೊಂದು +3 ಅಂದ್ರೆ 27. So that is the correct electronic configuration. AR ಯಾವ್ದ್ರಿ ಸರ್? 3D 6 4S 0. Next box method you can see here concern to that AR. So ಅದೇ 6 ನ 3D ಇದ್ರೊಳಗಡೆ ಬರೀರಿ. ಸೊ ಫಸ್ಟ್ ಏನಪ್ಪಾ ಅಂದ್ರೆ ಸಿಂಗಲ್ ಅಕ್ಯುಪಿಕೇಶನ್ ಯು ಕ್ಯಾನ್ ಡೂ ಸಿಂಗ್ಲಿ ಅಕ್ಯುಪೈ, ದಟ್ ಇಸ್ ಹುಂಡ್ಸ್ ರೂಲ್ ಪ್ರಕಾರ. ನೆಕ್ಸ್ಟ್ ಸರ್ ಪೇರಿಂಗ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಸೊ ಹಿಯರ್ ಸೊ ಟೋಟಲ್ 5. ನೆಕ್ಸ್ಟ್ ಇದೊಂದು 6 ಆಯ್ತು. ಇಲ್ಲಿ ಯಾವುದು ಹೈಬ್ರಿಡೈಸೇಷನ್ ಸಂಬಂಧ 4S as well as 4P you can consider. ಸೊ ಅಮೋನಿಯಾ ಏನಿದೆ ಅಲ್ಲ, NH3 is a strong ligand. ಸ್ಟ್ರಾಂಗ್ ಲಿಗ್ಯಾಂಡ್ ಇತ್ತಂದ್ರೆ ಸರ್ ಆರಾಮ್ಸೆ ಪೇರಿಂಗ್ ಆಗ್ತೈತಿ. ಹನ್ಸ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ d ಆರ್ಬಿಟಲ್ಸ್ ಅಂದ್ರೆ ಮಿಕ್ಸಿಂಗ್ ಆಗಿ ಪೇರಿಂಗ್ ಆಗಿ ಇವು ಶಿಫ್ಟ್ ಆಗ್ಕೋತ ಪೇರಿಂಗ್ ಆಗ್ತಾವ ಅಂತೇಳಿ. ಸೊ ದಟ್ ಇಸ್ ದ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ ಸಂಬಂಧ ಹೈಬ್ರಿಡೈಸೇಷನ್ ಟೇಕ್ಸ್ ಪ್ಲೇಸ್ ಗಿವ್ಸ್. ಸೊ ನೆಕ್ಸ್ಟ್ ಎಷ್ಟು ಸರ್ ಅಂದ್ರೆ ಇವನ್ನ ಈ ಕಡೆ ಪೇರಿಂಗ್ ಮಾಡಿಸ್ಬೇಡ್ರಿ ಇಲ್ಲಿ. ಸೊ ಇದು ಇಲ್ಲಿ ಬಂತಂದ್ರೆ ಸೊ ಇದು ಒಂದ್ ಹೋಯ್ತು. ಇಲ್ಲ ಅಂತಂದ್ರೆ ಜಸ್ಟ್ ಯಾವ ತರ ಸರ್ ಅಂದ್ರೆ ಹಿಯರ್ ಐ ವಿಲ್ ರೈಟ್ ದಟ್. ಸೊ ವಾಟ್ ಎವರ್ ದಿ ಫಸ್ಟ್ single occupation occupy you can do here singly occupy. So that is a single ಐತ್ರಿ ಸರ್. ನೆಕ್ಸ್ಟ್ ಇಲ್ಲಿ ಏನದಲ್ಲ, ಸೊ 5 1 2 3 4 5 ಅದು ಇದೊಂದು 6 ಅಂದ್ರೆ ಇದು ಫಸ್ಟ್ 6 electrons we placed. Next these electrons they are going to get so pairing because NH3 that is ammonia is the strong ligand ಇದ್ ಸಂಬಂಧ. ಸೊ ಇದು ಹೋಗ್ತೈತಿ, ಇದು ಹೋಗಿ ಎಲ್ಲಿ ಬಂತ್ರಿ ಸರ್? ಇಲ್ಲಿ. ಇದನ್ನು ಹೋಗ್ತೈತಿ, ಇದು ಬಂದ್ ಎಲ್ರಿ ಸರ್? ಇಲ್ಲಿ. ಹಾಗಾದ್ರೆ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್? ಅದು 1 2. ಓಕೆ, D2 ಅಂತಂದಂಗ ಉಳಿದಿದ್ರಿ ಸರ್ ಅಂದ್ರೆ ಈ ಕಡೆದ. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಎವರ್ ದಟ್ 4S ಮತ್ತು 4P ಇಸ್ ದೇರ್. D2 SP3 D2 SP3 ಹೈಬ್ರಿಡೈಸೇಷನ್ ದಟ್ ಇಸ್ ಟೇಕನ್ ಪ್ಲೇಸ್. ಟೋಟಲ್ ಆಗಿ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಆಗ್ತಾವ? ಇವು 2, ಇದೊಂದು 3, ಇದೊಂದು 3 ಅಂದ್ರೆ 6. ಸೊ 6 vacant orbitals they are going to form. They are the what? D2 sp3 hybrid orbitals they are going to form. ಅಂದ್ರೆ ಇಲ್ಲಿ ಹೈಬ್ರಿಡೈಸೇಷನ್ ಯಾವ್ದೈತ್ರಿ ಸರ್ ಅಂದ್ರೆ D2 sp3 ಹೈಬ್ರಿಡೈಸೇಷನ್. ಸೊ ನೆಕ್ಸ್ಟ್ ಪೇರಿಂಗ್ ಆದ ಬಳಿಕ ಸೊ ಅಲ್ಲಿ ಹೈಬ್ರಿಡೈಸೇಷನ್ ಆದ ಬಳಿಕ ಎಷ್ಟು 6 vacant orbitals ಏನ್ ಫಾರ್ಮ್ ಆದವಲ್ಲ ಅದರದೇ ಇಲ್ಲಿ ತೋರಿಸೈತಿ ನೋಡ್ರಿ. ಸೊ ದಟ್ ಪೇರಿಂಗ್ ಹಿಯರ್. ನೆಕ್ಸ್ಟ್ ಇವು vacant orbitals. ನೆಕ್ಸ್ಟ್ ಸರ್ ಅಂದ್ರೆ ಇವು ಏನಾಗ್ತಾವಲ್ಲ, ಸೊ ದೀಸ್ ಆರ್ ಗೋಯಿಂಗ್ ಟು ಗೆಟ್ ದ ಹೈಬ್ರಿಡೈಸೇಷನ್. ಸೊ ಎಷ್ಟು vacant orbitals ನ ಫಾರ್ಮ್ ಅದು ಸರ್ ಅಂದ್ರೆ D2. ಸೊ ವಾಟ್? D2 sp3. ಸೊ ಟೋಟಲ್ ಆಗಿ 6 vacant hybrid orbitals they are going to get form. ಸೊ ಈ 6 vacant orbitals ದೊಳಗೆ 6 pairs of electrons from 6 NH3 ಅಂದ್ರೆ ಅಮೋನಿಯಾ ಲಿಗ್ಯಾಂಡ್ ದಿಂದ they are going to get occupy in the hybrid orbitals. Okay, hybrid orbitals. hybrid orbitals ಇವೇನು hybrid orbitals ಅಲ್ಲ 1 2 3 4 5 6 ಅಲ್ಲೆಲ್ಲ 6 pairs of electrons they are going to get accommodate. Okay, so ಇಲ್ಲಿ 6 pairs of electrons ನ ಎದರದಿಂದ್ರಿ ಸರ್? ಅಮೋನಿಯಾ ಲಿಗ್ಯಾಂಡ್ ದಿಂದ ಬಂದು so they are going to get occupy. ಸೊ ಹಾಗಾದ್ರೆ ಈ ಕಡೆ ಏನದವಲ್ಲ 3 ಪೇರ್ ಅಂತ ಆಗಿದಾವ. ಇಲ್ಲಿ ರೀ ಸರ್ ಅಂದ್ರೆ 6 pairs they are going to get accommodate in a D2 sp3 hybrid orbitals. D2 sp3 hybrid orbitals. ಹಾಗಾದ್ರೆ ಇಲ್ಲಿ ಒಂದು ನೋಟಿಫೈ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲೇನ D ಆರ್ಬಿಟಲ್ಸ್ ಇದೆಯಲ್ಲ ಇದ್ರಾಗ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ಲಿಲ್ಲ ಅಂದ್ರ ಅದಕ್ಕೆ ಯಾವ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದಿರ್ತದೆ ಸರ್? ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ಯಾವಾಗಪ್ಪ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್.
ಡಯಾಮ್ಯಾಗ್ನೆಟಿಕ್ ಯಾಕ್ರಿ ಸರ್ತ ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲಿ ಯಾವ್ದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಲತ್ತಿಲ್ಲ, ಅದರ ಸಂಬಂಧದ ಡಯಾಮ್ಯಾಗ್ನೆಟಿಕ್ ಆಗಿರ್ತೈತಿ. ಸರಿ ಸರ್, ಹಾಗಾದ್ರೆ ನೀವು ನಿಮ್ಗೆ ಹೇಳಿದನಲ್ಲ ಒಂದು ಚಾರ್ಟ್ ಮುಖಾಂತರ ಏನ್ ಹೇಳಿದೆ, ಅದು ಪಾಸ್ಟುಲೇಟ್ಸ್ ಒಳಗಡೆ ಟೇಬಲ್ ಕೊಟ್ಟಿದ್ದೀವಿ ನಾವು. D2sp3 ಹೈಬ್ರಿಡೈಸೇಷನ್ ಆಗಿದ್ರ ಅದರ ಸ್ಟ್ರಕ್ಚರ್ ಯಾವ್ದ್ರಿ ಸರ್ತ? ಅಕ್ಟಾಹೈಡ್ರಲ್. ಯಾವುದು? ಅಕ್ಟಾಹೈಡ್ರಲ್ ಜೆಮೆಟ್ರಿ ದಟ್ ಈಸ್ ಪೊಸೆಸಿಂಗ್ ಇಟ್ಸ್ ಜೆಮೆಟ್ರಿ. ಯಾವ್ದು ಜೆಮೆಟ್ರಿ ಇದ್ರಿ ಸರ್ತ ಅಂದ್ರೆ ವಾಟ್ ಎವರ್ ಹಿ ಹ್ಯಾಸ್ ಗಿವನ್. ಸೊ ಯಾವುದು? CO here he has given that CONH3 6 so 3 plus ಇದರದು geometry ಯಾವದ್ರಿ ಸರ್ ಅಂತಂದ್ರೆ that is octahedral geometry. ಯಾಕಂದ್ರೆ it undergone so D2sp3 hybridization. ಆ D2sp3 hybridization ಇತ್ತಂದ್ರೆ ಅದಕ್ಕೆ geometry ಯಾವ್ದಾದ್ರಿ ಸರ್ತ? octahedral geometry. ಸೊ ಶಾರ್ಟ್ಕಟ್ ಆನ್ಸರ್, ಸ್ವಲ್ಪ ಶಾರ್ಟ್ಕಟ್ ಆನ್ಸರ್ ಬರೆಯೋರು ಹೆಂಗಪ್ಪ ಅಂದ್ರೆ ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಯಾನ್ ಏನ್ ಕೊಟ್ಟಿದನಲ್ಲ ದಿಸ್ ಹ್ಯಾಸ್ ಟು ಬಿ ರಿಮೆಂಬರ್ಡ್ ಪ್ರಾಪರ್ಲಿ. ಅವಾಗ ಅಷ್ಟೇ ನೀವು ಬರ್ದಿದ್ದು ಕರೆಕ್ಟ್ ಆಗ್ತದೆ, ಇಲ್ಲ ತಪ್ಪಾಗ್ತೈತಿ. ಅದು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಶಾರ್ಟ್ಕಟ್ ಆನ್ಸರ್ದು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಏನು ರಾಂಗ್ ಆಗಂಗಿಲ್ಲ. ವಿತೌಟ್ ಎಕ್ಸ್ಪ್ಲನೇಷನ್ ನೀವು ಶಾರ್ಟ್ಕಟ್ ಆನ್ಸರ್ ಹೋಗ್ತಿದ್ರಿ ಇವೇ ಮೂರೇ ಲೈನ್ ದಾಗ ಅಂದ್ರೆ ಇದ್ರದ್ದು ತಕ್ಕಂಗೆ ನೀವು ಇದನ್ನು ಕರೆಕ್ಟ್ ಆಗಿ ಬ್ಯಾಟ್ ಹಾಕಿರ್ಬೇಕಾಗೈತಿ. ಸರಿ ಸರ್, ಹಾಗಾದ್ರೆ CONH3 6 ಸೊ 3 ಪ್ಲಸ್ ಯಾವ್ದು ಹೈಬ್ರಿಡೈಸೇಷನ್ ಇದೆ ಸರ್? D2sp3. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವ್ದ್ರಿ ಸರ್ತ? ಡಯಾಮ್ಯಾಗ್ನೆಟಿಕ್. ಜೆಮೆಟ್ರಿ ಸರ್ತ? ಅಕ್ಟಾಹೈಡ್ರಲ್ ಜೆಮೆಟ್ರಿ. ಸೊ ಯು ಟು ಬಿ ರಿಮೆಂಬರ್ಡ್ ಪ್ರಾಪರ್ಲಿ. ಫಸ್ಟ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್, 4 ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನ ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ರಿ. ಅವ್ರದ್ದು ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತೇನ್ರಿ ಸರ್ತ? ಜೆಮೆಟ್ರಿ. ಯು ಕ್ಯಾನ್ ಮೇಕ್ ದಿ ಟೇಬಲ್ ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಥರ್ಡ್. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಓಕೆ, ಒಂದು ಬಿಡ್ಲಾಕ್ ಹೋಗ್ಬೇಡ್ರಿ. 4 ಒಂದಂದ್ರೆ ಗ್ಯಾರಂಟಿ ಇರ್ತದೆ. ಯಾವ್ದು ಇರ್ತದೆ ಅಂತೇಳಿ ನಾನು ಕ್ವಶನ್ ಪೇಪರ್ ತೆಗ್ದಿಲ್ಲ, ಅದ್ರ ಸಂಬಂಧ ಸೊ ನೀವು 4 ಒಂದ್ ಬಂದ್ರೆ 4 ಬರ್ತಾವ, ಅದ್ರಾಗೇನ್ ಕಿರಿಕಿರಿ ಇಲ್ಲ. ಸೊ ವಿತ್ ದ ಹೆಲ್ಪ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ, ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಸೇಮ್. COF6 3 ಮೈನಸ್ ಅಯಾನ ಅಟಾಮಿಕ್ ನಂಬರ್ ಅಗೇನ್ ನಿಮ್ಗೆ ಗೊತ್ತಿರ್ಲಿ. ಸೊ ಕೋಬಾಲ್ಟ್ ದಾದ್ರ 27, ನಿಕೆಲ್ ದಾದ್ರ ಸರ್ತ 28. ಸೊ ಇನ್ COF6 ಸೊ 3 ಮೈನಸ್ ದೊಳಗಡೆ ಸೊ ಕೋಬಾಲ್ಟ್ ಯಾವುದು ಅಯಾನ್ದು ಇನ್ ಆಕ್ಸಿಡೇಷನ್ ಆಫ್ 3 ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ಫಾರ್ CO3 ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತದೆ ಸರ್ತ? ಇದು 18 ಅಂತೇಳಿ ಹೇಳಿದಾವಲ್ಲ. ಸೊ ದಿಸ್ ಇಸ್ ದ AR ಅಂದ್ರೆ 18. ಈ ಕಡೆ ಆಗಳಿದ್ದೇನೆ ರಿಪೀಟ್ ಆಗ್ತದೆ ನೋಡಿ, ಏನು ಚೇಂಜಸ್ ಇಲ್ಲ. ಸೊ ದಟ್ ಈಸ್ ದ 6. 18 ಪ್ಲಸ್ 6 ಎಷ್ಟಾಯ್ತು? 24 ಆಯ್ತು. 24 ಪ್ಲಸ್ ಇದೊಂದು 3 ಅಂದ್ರೆ ಸೊ 27 ದಟ್ ಈಸ್ ಗೋಯಿಂಗ್ ಟು ಬಿ. ಓಕೆ, ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿ ಹ್ಯಾವ್ ರಿಟರ್ನ್ AR D6 ಸೊ S40 ಅಂತೇಳಿ. ನೆಕ್ಸ್ಟ್ ಅದನ್ನೇ ಬಾಕ್ಸ್ ಮೆಥಡ್ಲಿ ಹೇಳಿದ್ರ ಸೊ AR ಸೊ ಹಿಯರ್ ಅವೇನ್ 6 ಎಲೆಕ್ಟ್ರಾನ್ಸ್ ಇದಾವಲ್ಲ, ಸೊ ದೇ ಆರ್ ಗೋಯಿಂಗ್ ಟು ಅಕೊಮಡೇಟ್ ಇನ್ ದಿಸ್ ವೇ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಸಂಬಂಧ 4s ಮತ್ತು 4p ಮತ್ತು 4d ಸೊ ಬಾಕ್ಸ್ ನ ಡ್ರಾ ಮಾಡ್ರಿ. ಓಕೆ, ಸೊ chloride is a weak ligand, hence again no pairing of electrons takes place in the d orbitals. So hence no pairing, ಆದ್ರೆ hybridization takes place next ಯಾವ್ದ್ರ ಸರ್ತ ಈ ಕಡೆದು ಏನಾಗಲ್ಲ 4s 4p 4d. so they are going to give out as a what? sp3 ಮತ್ತು d2, sp3 ಮತ್ತು d2 6 vacant orbitals that is going to provide. okay, sp3 d2 ಅಂತೇಳಿ ಅಗಳಿದೇನಿತ್ತು d2 sp3. right now it is a sp3 d2 that hybridization has taken place. so let us you can write that. so ಇದನ್ನೇ ಇಲ್ಲಿ ಏನು ನೋ ಪೇರಿಂಗ್ ಅಂತ ಹೇಳಿದ್ವಿ as it is. ನೆಕ್ಸ್ಟ್ ಸರ್ತ ಇಲ್ಲಿ ಯಾವ್ದಾಗಿದೆ 4s, ನೆಕ್ಸ್ಟ್ ಸರ್ತ 4p 3, ನೆಕ್ಸ್ಟ್ ಸರ್ತ d 2. ಸೊ ದಟ್ ಹೈಬ್ರಿಡೈಸೇಷನ್ ಯಾವ್ದಾಗ್ತದೆ ಸರ್ತ? sp3 d2 hybridization. ಓಕೆ, ಟೋಟಲ್ ಆಗಿ 6 hybrid orbitals they have been formed here. ಸೊ ಹಾಗಾದ್ರೆ 6 pairs of electrons ಎದರದಿಂದ್ರಿ ಸರ್ ಅಂತಂದ್ರೆ ದಟ್ ಇಸ್ ಫ್ಲೋರೈಡ್ ಲಿಗ್ಯಾಂಡ್ಸ್ ದಿಂದ ದೇ ಆರ್ ಗೋಯಿಂಗ್ ಟು ಆಕ್ಯುಪೈ ದಿ ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, ಅಲ್ಲಿ ಹೈಬ್ರಿಡ್ ಆರ್ಬಿಟಲ್ಸ್ ದೊಳಗ ಅಲ್ಲಿ ಎಲೆಕ್ಟ್ರಾನ್ಸ್ ಬಂದು ಅಕೊಮಡೇಟ್ ಆಗ್ತವ, ಅದನ್ನೇ ಇಲ್ಲಿ ತೋರಿಸಿರ್ತದೆ ನೋಡ್ರಿ. ಸೊ AR ಆಸ್ ಇಟ್ ಇಸ್, ಇದನ್ನ ಒಟ್ಟ ಏನು ಪೇರಿಂಗ್ ಆಗಿಲ್ಲ ಆಸ್ ಇಟ್ ಇಸ್. 6 pairs ಎಲ್ಲಿದಿಂದ್ರಿ ಸರ್? ಲಿಗ್ಯಾಂಡ್ಸ್ ದಿಂದ. ಯಾವ್ದು ಲಿಗ್ಯಾಂಡ್ಸ್ ರೀ ಸರ್? ಫ್ಲೋರೈಡ್ ಲಿಗ್ಯಾಂಡ್ಸ್ ದಿಂದ. ಸೊ 6 hybrid orbitals they have been occupied here. so 1 pair, 2nd pair, 3rd pair, 4th, 5th, 6th. ಓಕೆ, ಹಾಗಾದ್ರೆ ಇಲ್ಲಿದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಏನ್ ಅಬ್ಸರ್ವೇಷನ್ ಬಂದದಪ್ಪ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಬ್ಸೆನ್ಸ್ ಇತ್ತು ಡಯಾಮ್ಯಾಗ್ನೆಟಿಕ್, ಪ್ರೆಸೆನ್ಸ್ ಇತ್ತು ಸ್ಟೇಟ್ ಫಾರ್ವರ್ಡ್ ಏನ್ ಬರೆದ್ ಬಿಡ್ರಪ್ಪ ಅಂದ್ರೆ ಇಟ್ ಇಸ್ ಸೊ ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಪ್ರೆಸೆನ್ಸ್ ಇರೋದ್ರಿಂದ ಹೆನ್ಸ್ ಕಾಂಪ್ಲೆಕ್ಸ್ ಇಸ್ ವಾಟ್? ಸೊ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇರ್ಲಿಲ್ಲ ಅಂದ್ರೆ ಸರ್ತ ಡಯಾಮ್ಯಾಗ್ನೆಟಿಕ್. ಅದಕ್ಕೆ ಇದು ಎಕ್ಸ್ಪ್ಲನೇಷನ್ ಬರದ್ರಿ ಅಂದ್ರೆ ಕರೆಕ್ಟ್ ಆಗಿ ಯಾವುದೇ ರೀತಿ ಮಿಸ್ಟೇಕ್ ಆಗಂಗಿಲ್ಲ. ಶಾರ್ಟ್ ಕಟ್ ಆನ್ಸರ್ ಏನಾಗತ್ತೆ? ಕರೆಕ್ಟ್ ಆಗಿ ನಿಮ್ಗೆ ಬಯಾಟ್ ಇರ್ಬೇಕು, ಇರ್ಲಿಲ್ಲ ಅಂದ್ರೆ ಅದು ಬರಂಗಿಲ್ಲ. ಸೊ ಆಗಳೇನ್ ಹೇಳಿದ್ದೇವಲ್ಲ
ಅದು sp3d2 ಆಗಿರ್ಲಿ d2sp3 ಆಗಿರ್ಲಿ ಅದರದ್ದು ಸ್ಟ್ರಕ್ಚರ್ ಯಾವ್ದ್ರಿ ಸರ್ ಅಕ್ಟಾಹೈಡ್ರಲ್ ಸ್ಟ್ರಕ್ಚರ್. ಸೊ ಇಲ್ಲಿ ನಿಮ್ಗೆ ಏನ್ ಟೈಮ್ ಸೇವ್ ಆಗ್ತದಪ್ಪ ಶಾರ್ಟ್ ಕಟ್ ದಿಂದ ಅಂದ್ರೆ ಎಕ್ಸ್ಪ್ಲನೇಷನ್ ಸೊ ಸ್ಕಿಪ್ ಆಗ್ತದ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಸೊ 3 ಮಾರ್ಕ್ಸ್ ಅಂತೂ ಕುಡಿದ್ ಸ್ವಲ್ಪ ಡೌಟ್, 2 ಮಾರ್ಕ್ಸ್ ಮಾತ್ರ 100% ಕೊಡ್ತಾನ, ಅದ್ರಾಗ ಏನ್ ಡೌಟೇ ಇಲ್ಲ. ಸೊ ಒಮ್ಮೊಮ್ಮೆ ಇರ್ಲಿ ಬಿಡು ಅಂತೇಳಿ 3 ಮಾರ್ಕ್ಸ್ ಕೊಡಬಹುದು. ಯಾಕಂದ್ರೆ ಡೈರೆಕ್ಟ್ ಆಗಿ ಹೈಬ್ರಿಡೈಸೇಷನ್ ಬರ್ದಿರ್ತೀರಿ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಇದಂತೂ ಜಾಮೆಟ್ರಿ ಹೆಂಗ್ ಬರೋದ್ರು ಚೇಂಜ್ ಆಗಿಲ್ಲ. ಹೆಂಗ್ ಪ್ಯಾರಾಮ್ಯಾಗ್ನೆಟಿಕ್ ಬರ್ತಪ್ಪ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತೇಳಿ ತೋರಿಸಿರಲ್ಲ ಅಷ್ಟೇ, ಡೈರೆಕ್ಟ್ ಆಗಿ ಬರ್ದಂಗ ಆಗಿರ್ತದೆ. ಜಾಮೆಟ್ರಿ ಅಂತೂ ಇದು ಹೈಬ್ರಿಡೈಸೇಷನ್ ಮ್ಯಾಲ ಸೊ ಡಿಪೆಂಡೆನ್ಸಿ ಇರ್ತದೆ. sp3d2 ಹೈಬ್ರಿಡೈಸೇಷನ್ ದಟ್ ಇಸ್ ಟೇಕನ್ ಪ್ಲೇಸ್, ಹೆನ್ಸ್ ಇಟ್ಸ್ ಸೊ ಜಾಮೆಟ್ರಿ ಯಾವ್ದಾಗಿರ್ತದ ಅಕ್ಟಾಹೈಡ್ರಲ್. ಇದು ಪರ್ಟಿಕ್ಯುಲರ್ ಆಗಿ ಯಾವ ಕಾಂಪ್ಲೆಕ್ಸ್ ಅಂತ ಹೇಳಿ ಗೊತ್ತಿರಬೇಕು. ಅದನ್ನ ಕರೆಕ್ಟ್ ಆಗಿ ನೀವು ಟೇಬಲ್ ಮಾಡ್ಕೊಂಡ್ ಬಿಡ್ರಿ. 4 COF6 ಡಿಸ್ಕಷನ್ ಹೈಬ್ರಿಡೈಸೇಷನ್ ಇಸ್ sp3d2 ಜಾಮೆಟ್ರಿ ಮ್ಯಾಗ್ನೆಟಿಕ್ ಯಾವ್ದಿರ್ತ ಪ್ರಾಪರ್ಟಿ ದಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ಜಾಮೆಟ್ರಿ ಯಾವ್ದಿರ್ತ ಅಕ್ಟಾಹೈಡ್ರಲ್. ಸೊ ಇದ್ರದ್ದು ಟೇಬಲ್ ಕೊಟ್ಟಿದ್ದೆ ನೋಡ್ರಿ. sp3 ಹೈಬ್ರಿಡೈಸೇಷನ್ ಆಗಿದ್ರ ನೆಕ್ಸ್ಟ್ ಸರ್ತ sp3d2 ಹೈಬ್ರಿಡೈಸೇಷನ್ ಅಥವಾ d2sp3 ಆಗಿದ್ರ ಯಾವ ಸ್ಟ್ರಕ್ಚರ್ ಬರ್ತದೆ ಅಂತೇಳಿ ನಾವು ಪಾಸ್ಟುಲೇಟ್ಸ್ ಮಾಡಿದಾಗ ಕ್ಲಾಸ್ ವರ್ಕ್ ದಾಗ ಒಂದು ಟೇಬಲ್ ಕೊಟ್ಟೈತಿ. ಯು ಕ್ಯಾನ್ ರೆಫರ್ ದಟ್. ಓಕೆ, ಇಲ್ಲಾಂದ್ರೆ ಯಾವ್ದಾದ್ರು ಬುಕ್ ರೆಫರ್ ಮಾಡ್ರೆ ಸಿಗ್ತೈತಿ, ನೋ ಇಶ್ಯೂಸ್. ಸೊ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ವೇಟೇಜ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಮಾರ್ಕ್ಸ್ 25 ಅಂತೇಳಿ ಇದಕ್ಕೆ ಕೊಟ್ಟಿರ್ತೀನಿ. ಹಂಗಂತೇಳಿ ಇದು ಒಂದೇ ಬಿದ್ದಿರ್ತದೆ ಅಂತೇಳಿ ಇದನ್ನ ಓದ್ಬೇಡ್ರಿ. ಸೊ ಟೋಟಲ್ ಆಗಿ ಎಲ್ಲಾನು ಸ್ಟಡಿ ಮಾಡಿದ್ರೆ ನಿಮ್ಗ ನನ್ನ ಪ್ರಕಾರ ಇದು ಗೆಸ್ಸಿಂಗ್ ಇದೆ ನೋಡ್ರಿ, ಇದೇ ಬರ್ಬಹುದು ಅಂತೇಳಿ ಗೆಸ್ಸಿಂಗ್ ಇದೆ. ಲೆಟ್ ಅಸ್ ಹೋಪ್ ಫಾರ್ ದ ಪಾಸಿಟಿವ್ ಮೈಂಡ್ ಸೆಟ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಇದೇ ಸೇಮ್ ಕ್ವಶನ್, ಬಟ್ ಏನ್ ಕಾಂಪ್ಲೆಕ್ಸ್ ಅಯಾನ್ ಏನಾದ್ರೆ ಸರ್ತ NiCN4, ಸೊ 2- ಅಯಾನ್. ಅಟಾಮಿಕ್ ನಂಬರ್ ಆಫ್ ನಿಕೆಲ್ ಇಲ್ಲಿ ಕೊಟ್ಟಿದ್ದಾನೆ, ಪ್ರತಿಯೊಂದ್ರಾಗ ಕೊಟ್ಟಿದ್ದಾನ. ಒಟ್ಟು ಕುಡ್ಲಿಲ್ಲ ಅಂದ್ರೆ ಗೊತ್ತಿರಲಿ. ನಿಕೆಲ್ದು 28, ಕೋಬಾಲ್ಟ್ದು 27 ಅಂತೇಳಿ. ಸೊ ಲೆಟ್ ಅಸ್ ಗೋ ಹೆಡ್ ದ ಲಿಟಲ್ ಪಾಸ್ಟ್. ಸೊ NiCN4 2- ದಾಗ ನಿಕೆಲ್ ಅಯಾನ್ ಇನ್ ಸೊ ಎಷ್ಟ್ರಾಗಿರ್ತ 2+ ಆಕ್ಸಿಡೇಷನ್ ಸ್ಟೇಟ್ ಫಾರ್ Ni+2 ಆಲ್ರೆಡಿ ಬರ್ದಿದ್ದ ನೋಡ್ರಿ. Ni+2 ಅರೆ ಬರೀ, Ni2+ ಅರೆ ಬರೀರಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರೀವಿಯಸ್ ಏನ್ ಹೇಳಿದವಲ್ಲ ಅದೇ ಸೇಮ್ ಟು ಸೇಮ್, ದಟ್ ಇಸ್ AR 3D8 4s0 ಅಂತೇಳಿ. ಸೊ AR ಇಲ್ಲಿ 3D8 ದ 8 ಎಲೆಕ್ಟ್ರಾನ್ಸ್ ನ ಯು ಕ್ಯಾನ್ ಪ್ಲೇಸ್ ಹಿಯರ್ 8 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸರ್ತ ಇದು 4s ಇಲ್ಲಿ 4p ಹೈಬ್ರಿಡೈಸೇಷನ್ ತಗೊಳ್ರಿ. ಸೊ ಇಲ್ಲಿ 3 ಬಾಕ್ಸ್ ನ P ದೊಳಗಡೆ 3, D ದೊಳಗಡೆ 5, S ದೊಳಗಡೆ 1. ಓಕೆ, ಸೊ 1 ಇನ್ S, 3 ಇನ್ P ಅಂಡ್ 5 ಇನ್ D ಆರ್ಬಿಟಲ್ಸ್. ಓಕೆ, ಸಬ್ಸೆಲ್ಸ್ ಅಥವಾ ಸಬ್ ಆರ್ಬಿಟಲ್ಸ್ ಅಂತ ಹೇಳಿ ಹೇಳಿರ್ತಾರಲ್ಲ. ಸೊ ಇಲ್ಲಿ ನೀವು ಇಷ್ಟೆಲ್ಲಾ ಬರೆದ್ರು ನಡೀತದ, ಇಲ್ಲ ಡೈರೆಕ್ಟ್ ಆಗಿ ಬರಿತಿದ್ರು ಬರಿಬಹುದು. when Cn-, so that is the ligand attacks the central metal atom, so Ni+2, so unpaired electrons in d orbitals, they are going to paired up against the Hund's rule. ಅಂದ್ರೆ ಇಲ್ಲಿ ಪೇರಿಂಗ್ ಹೆಂಗ್ ಆಗ್ತದೆ ಸರ್ ಅಂತಂದ್ರೆ ಇಲ್ಲಿ ಆಕ್ಚುಲಿ ಹಂಡ್ಸ್ ರೂಲ್ ಅಥವಾ ಹುಂಡ್ಸ್ ರೂಲ್ ಅಂತಿರಲ್ಲ. ಸೊ ಹುಂಡ್ಸ್ ರೂಲ್ ಏನ್ ಹೇಳ್ತದ, ಸಿಂಗಲ್ ಅಕ್ಯುಪೇಷನ್ ಅಂತ ಹೇಳಿ ಹೇಳ್ತದೆ. ಸಿಂಗಲ್ ಅಕ್ಯುಪೈ ದಿ ಫಸ್ಟ್ ಸಿಂಗಲ್ ಅಕ್ಯುಪೈ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸೊ ಅಗೇನ್ಸ್ಟ್ ದಿ ಯಾವ್ದು ಹುಂಡ್ಸ್ ರೂಲ್, ಸೊ ದಟ್ ಈಸ್ ಗೋಯಿಂಗ್ ಟು ಗೆಟ್ ಟೇಕ್ ಪ್ಲೇಸ್ ದ ಪೇರಿಂಗ್ ಇನ್ ಡಿ ಆರ್ಬಿಟಲ್ಸ್. ಹಾಗಾದ್ರೆ ಉಳಿದಿದ್ದು ಏನ್ರಿ ಸರ್ ಅಂತಂದ್ರೆ ಇದ್ರಾಗಿಂದ ಒಂದು, ನೆಕ್ಸ್ಟ್ ಈ ಕಡೆದು ಒಂದು, ಸೊ ಇವೆರಡು. ಸೊ ಟೋಟಲ್ ಆಗಿ 1 2 3 4 ಸೊ ಹೈಬ್ರಿಡ್ ಆರ್ಬಿಟಲ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಫಾರ್ಮ್. ಎಂತವ್ರಿ ಸರ್ ಅಂತಂದ್ರೆ DsP2 hybridization that is going to take place. DsP2 hybridization. ಹಾಗಾದ್ರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆದ್ರೂ ಸತ್ತ 1 2 3 4 DsP2 hybrid orbitals they are going to get a form ಅಂತ. ಓಕೆ, ಸೊ ದಿಸ್ ಇಸ್ ಕನ್ಸರ್ನ್ ಟು ದಿ ಹೈಬ್ರಿಡೈಸೇಷನ್ ಐತೆ, ಅದನ್ನೇ ಇಲ್ಲಿ ತೋರಿಸೈತಿ. ನೆಕ್ಸ್ಟ್ ಸರ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎದರದಿಂದ್ರಿ ಸರ್ ಅಂತಂದ್ರೆ ದಟ್ ಇಸ್ Cn- ಲಿಗ್ಯಾಂಡ್ ದಿಂದ. ಸೊ ದೇ ಆರ್ ಗೋಯಿಂಗ್ ಟು ಆಕ್ಯುಪೈ ದಿ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಇಲ್ಲಿದಂತರೂ ಪೇರಿಂಗ್ ಆಗಿ ಹೋಯ್ತಿದ್ದರದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ 4 ಎಲೆಕ್ಟ್ರಾನ್ಸ್ ಪೇರ್ಸ್ ದೇ ಆರ್ ಗೋಯಿಂಗ್ ಟು ಆಕ್ಯುಪೈ DsP2 ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಅಬ್ಸರ್ವೇಷನ್ ನೋಟಿಫೈ ಮಾಡ್ರಿ, ದೇರ್ ಇಸ್ ನೋ ಎನಿ ಆಫ್ ದಿ ಸೊ ವಾಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹೆನ್ಸ್ ಸೊ ಕಾಂಪ್ಲೆಕ್ಸ್ ಯಾವ್ದಾಗಿರುತ್ತೆ ಸರ್ ಡಯಾಮ್ಯಾಗ್ನೆಟಿಕ್. ಓಕೆ, ದಟ್ ಇಸ್ ದ ಡಯಾಮ್ಯಾಗ್ನೆಟಿಕ್. ಸೊ ಈಗ ಎಲ್ಲಪ್ಪ ಅಂದ್ರೆ DsP2 ಹೈಬ್ರಿಡೈಸೇಷನ್ ಇತ್ತು ಅಂದ್ರೆ ಅದರದ್ದು ಸ್ಟ್ರಕ್ಚರ್ ಯಾವ್ದ್ರಿ ಸರ್ ಸ್ಕ್ವಯರ್ ಪ್ಲೇನಾರ್ ಜಾಮೆಟ್ರಿ. DsP2 ಹೈಬ್ರಿಡೈಸೇಷನ್ ಸೊ ಯಾವ್ದು ಜಾಮೆಟ್ರಿ ಬರ್ತದೆ ಸರ್ ಸ್ಕ್ವಯರ್ ಪ್ಲೇನಾರ್. ಸೊ ಇವು ಸ್ವಲ್ಪ ಕರೆಕ್ಟ್ ಆಗಿ ಗೊತ್ತಿರ್ಲಿ, ಯಾಕಂದ್ರೆ ಜಾಮೆಟ್ರಿ ನೀವು ತಪ್ಪ ಬರೆದ್ರೆ 1 ಮಾರ್ಕ್ಸ್ ಹೋಗ್ತೈತಿ, ಹೈಬ್ರಿಡೈಸೇಷನ್ ತಪ್ಪ ಬರೆದ್ರೆ 1 ಮಾರ್ಕ್ಸ್ ಹೋಗ್ತೈತಿ, ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಡಯಾಮ್ಯಾಗ್ನೆಟಿಕ್ ಅಂತ ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತೆ 1 ಮಾರ್ಕ್ಸ್ ಹೋಗ್ತದೆ. ಅದಕ್ಕೆ ಕರೆಕ್ಟ್ ಆಗಿ ಅಟ್ ಲೀಸ್ಟ್ ಸೊ ಶಾರ್ಟ್ ಕಟ್ ಆನ್ಸರ್ ಗೊತ್ತಿರ್ಲಿ. ಓಕೆ, ಸೊ ಕಾಂಪ್ಲೆಕ್ಸ್ ಯಾವ್ದ್ರಪ್ಪ NiCN4, ಸೊ 2- ಹೈಬ್ರಿಡೈಸೇಷನ್ ಯಾವ್ದಂತ ಹೇಳಿದೆವು DsP2 ಇನೇಗೆ ಡಿಸ್ಕಷನ್ ಮಾಡಿದೆವು.
magnetic property is diamagnetic because there are no any unpaired electrons in the so d orbitals. Geometry ಯಾವ್ದ್ರಿ that is the square planar. ಎಷ್ಟು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಸೊ ಈ ಔಟ್ ಆಫ್ 4 ಎನಿ ಒನ್ 100% ಎಷ್ಟು ಮಾರ್ಕ್ಸಿಗೆ ಇರ್ತದ 3 ಮಾರ್ಕ್ಸಿಗೆ ನಿಮ್ಗೆ ನಾಳೆ ಎಕ್ಸಾಮ್ ದೊಳಗ ಸೊ ದಟ್ ಈಸ್ ಇನ್ ಪಾರ್ಟ್ ಸಿ ದಟ್ ಇಸ್ ಗೋಯಿಂಗ್ ಟು ಅಪಿಯರ್ ಅಂತ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಎದ್ರದ್ರಿ ಸರ್ತ ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬಿಟ್ಟಿರ್ತೀನಿ ಥಿಯರಿ, ಯಾಕಂದ್ರೆ ನೀವು ಆಲ್ರೆಡಿ ಓದಿರ್ತೀರಿ, ಜಸ್ಟ್ ಒಂದ್ಸಲ ರಿವಿಷನ್ ಆದಂಗ ಆಗ್ತದೆ. ಪಾಸ್ಟುಲೇಟ್ಸ್ ಅಪ್ಪ ವರ್ನರ್ಸ್ ಥಿಯರಿ. ಸೊ ಇವೇ ಪಾಸ್ಟುಲೇಟ್ಸ್ ಎಲ್ಲರೂ ಓದಿರ್ಬೇಕಂತೇನಿಲ್ಲ, ನಮಗ ಡಿಸ್ಕಷನ್ ತಗೊಂಡಿದ್ದನ್ನ ಇಲ್ಲಿ ಕೆಲವೊಂದಿಷ್ಟು ಇನ್ನು ಕೆಲವೊಂದಿಷ್ಟು ಬೇರೆ ಬುಕ್ ರೆಫರ್ ಮಾಡಿದನ. ಸೊ ದಟ್ ಯು ವಿಲ್ ಫೈಂಡ್ ದಿ ಅನದರ್ ಸೊ ಫ್ಯೂ ಮೋರ್ ಪಾಸ್ಟುಲೇಟ್ಸ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೆಂಟ್ರಲ್ ಮೆಟಲ್ ಅಯಾನ್ ಶೋಸ್ 2 ಟೈಪ್ ಆಫ್ ವಾಟ್ ವೇಲೆನ್ಸಿ. ಒನ್ ಈಸ್ ಪ್ರೈಮರಿ ವೇಲೆನ್ಸಿ ಅಂತೇಳಿ, ಇನ್ನೊಂದು ರಿಸರ್ತ ಸೆಕೆಂಡರಿ ವೇಲೆನ್ಸಿ. ಸೆಂಟ್ರಲ್ ಮೆಟಲ್ ಅಟಮ್ ದಟ್ ಇಸ್ ಗೋಯಿಂಗ್ ಟು ಶೋ ಪ್ರೈಮರಿ ಆಸ್ ವೆಲ್ as secondary valency. So primary valence so is the ionizable and satisfied by negative so what ions so that can be satisfied, but it is an ionizable in nature, primary valency. Whereas secondary valency that is the non-ionizable and satisfied by neutral so molecule and anions. Neutral molecules ಮತ್ತೆ anions. So usually ನಿಮಗೆ ಏನಪ್ಪಾ ಅಂದ್ರೆ ಜಸ್ಟ್ ಇಷ್ಟರ ಗೊತ್ತಿರಲಿ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗಡೆ ಸೆಂಟ್ರಲ್ ಮೆಟಲ್ ಅಟಮ್ ದಟ್ ಇಸ್ ಸೆಂಟ್ರಲ್ ಮೆಟಲ್ ಅಟಮರ್ ಏನ್ರಿ ಅಯನರ್ ಏನ್ರಿ ದಟ್ ಇಸ್ ಪೊಸೆಸಿಂಗ್ ವಾಟ್ ಪ್ರೈಮರಿ ವೇಲೆನ್ಸ್ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸ್ ಅಂತೇಳಿ. ಪ್ರೈಮರಿ ವೇಲೆನ್ಸ್ ದಟ್ ಈಸ್ ಅಯನೈಸಬಲ್ ಇನ್ ನೇಚರ್ ಆದ್ರೆ ಸೆಕೆಂಡರಿ ವೇಲೆನ್ಸ್ ದಟ್ ಈಸ್ ನಾನ್ ಅಯನೈಸಬಲ್ ಇನ್ ನೇಚರ್. ಸೊ ದಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಆನಯನ್ಸ್ ಆದ್ರೆ ಇದು ನ್ಯೂಟ್ರಲ್ ಸೊ ಮಾಲಿಕ್ಯೂಲ್ಸ್ ಆಸ್ ವೆಲ್ ಆಸ್ ಆನಯನ್ಸ್ ಅಂತೇಳಿ. ಇಷ್ಟು ನಿಮಗೆ ಸೊ ಎನಿ 3 ಅಂತ ಹೇಳಿ ಕೇಳಿದ್ರೆ 3 ಬರೀರಿ. ಸೊ ಹೆಚ್ಚಿಂದ ಯಾಕೆ ಕಲಿಸಿರ್ತದೆ ಸರ್ತ ಒಮ್ಮೆ 4 ಅದು ಕೇಳಿದ್ನಂದ್ರೆ ಅವಾಗ ಬರಕ್ ರೆಡಿ ಇರ್ರಿ. ಓಕೆ, ನೆಕ್ಸ್ಟ್ ಅಪ್ಪ ಅಂದ್ರೆ ಪ್ರೈಮರಿ ವೇಲೆನ್ಸ್ ಇಸ್ ಅ ನಾನ್ ಡೈರೆಕ್ಷನಲ್ ಆದ್ರೆ ಸೆಕೆಂಡರಿ ವೇಲೆನ್ಸ್ ಇಟ್ ಇಸ್ ದ ಡೈರೆಕ್ಷನಲ್. ಓಕೆ, ಪ್ರೈಮರಿ ವೇಲೆನ್ಸಿ ನಾನ್ ಡೈರೆಕ್ಷನಲ್ ವೆರಸ್ ಸೆಕೆಂಡರಿ ವೇಲೆನ್ಸಿ ದಟ್ ಇಸ್ ದ ಡೈರೆಕ್ಷನಲ್ ಅಂತೇಳಿ. ದೀಸ್ ಆರ್ ದಿ ಫ್ಯೂ ಪಾಸ್ಟುಲೇಟ್ಸ್ ಕನ್ಸರ್ನ್ ಟು ದಿ ವಿಚ್ ಥಿಯರಿ ದಟ್ ಇಸ್ ವರ್ನರ್ಸ್ ಥಿಯರಿ. ಹಾಗಾದ್ರೆ ಇದೇ ವರ್ನರ್ಸ್ ಥಿಯರಿ ಹೋದ್ರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತೇಳಿ. ಲಿಮಿಟೇಷನ್ಸ್ ಕನ್ಸರ್ನ್ ಟು ದಿ ವರ್ನರ್ಸ್ ಥಿಯರಿ ವಿತ್ ರೆಸ್ಪೆಕ್ಟ್ ಟು ದಿ ವಾಟ್ ಆರ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಯಾವ ತರ ಸರ್ತ does not account for the electron donation capacity of the ligand. ಎಷ್ಟು ಕೊಡ್ತೈತಿ ಅನ್ನೋದ್ರ ಬಗ್ಗೆ ಕನ್ಸಿಡರೇಷನ್ ಮಾಡಿಲ್ಲ, ಎಲೆಕ್ಟ್ರಾನ್ ಡೊನೇಷನ್ ಕೆಪಾಸಿಟಿ. ನೆಕ್ಸ್ಟ್ does not account for the geometry of the complexes. ಈ ವರ್ನರ್ಸ್ ಥಿಯರಿಯನ್ನು ಯಾವ ಜೆಮೆಟ್ರಿ ಇದೆ ಅಂತ ಅನ್ನೋದ್ರ ಬಗ್ಗೆನೂ ಕನ್ಸಿಡರೇಷನ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಮೆನಿ ಕಾಂಪ್ಲೆಕ್ಸಸ್ ಡು ನಾಟ್ ಫಾಲೋ ದಿ ಸೊ EN rule, effective what effective so active number rule ಅಂತೇಳಿ. EN rule, EAN rule that is effective active so what a number rule that is not going to follow. Many of the complexes as per this theory they are not going to follow up the EAN rule ant. Next does not explain so coordination compounds have the characteristics of the magnetic and optical properties. ಕೆಲವೊಂದಿಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಇದು ಕನ್ಸಿಡರೇಷನ್ ಮಾಡಿಲ್ಲ. ನೆಕ್ಸ್ಟ್ ಆಪ್ಟಿಕಲ್ ಪ್ರಾಪರ್ಟೀಸ್ ಬಗ್ಗೆನು ಸೊ ಯಾವ ಥಿಯರಿ ಇರ್ತಾ ವರ್ನರ್ಸ್ ಥಿಯರಿ ದಟ್ ಇಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ನೆಕ್ಸ್ಟ್ ಲಾಸ್ಟ್ ಒನ್ ದಟ್ ಇಸ್ ನಾಟ್ ಎಕ್ಸ್ಪ್ಲೇನ್ ದಿ ಸೊ that is not explain the bonds in the coordination compounds have the so directional properties. Directional properties ಬಗ್ಗೆ so whatever they are the bonds that is not taken into consideration. ಸೊ ಅದಕ್ಕೆ ಇದ್ರದ್ದು ಲಿಮಿಟೇಷನ್ಸ್ ಎದ್ರದ್ರ ಸತ ವರ್ನರ್ಸ್ ಥಿಯರಿದು. ಇದ್ರಾಗ ನಿಮಗೆ 2, 3, 4 ಗೊತ್ತಿದ್ರ ಬೆಸ್ಟ್. ಸೊ ಡಸ್ ನಾಟ್ ಅಕೌಂಟ್ ಫಾರ್ ದಿ ವಾಟ್ ಎಲೆಕ್ಟ್ರಾನ್ ಡೊನೇಷನ್ ಕೆಪಾಸಿಟಿ ಆಫ್ ದಿ ಲಿಗ್ಯಾಂಡ್. ನೆಕ್ಸ್ಟ್ ಡಸ್ ನಾಟ್ ಅಕೌಂಟ್ ಫಾರ್ ದಿ ಸೊ ವಾಟ್ ಎವರ್ ದಿ geometry of that complex. Next, many complexes do not follow the EAN rule. Next, Sarta does not explain about the coordination compounds have the ಯಾವ್ದು ರಿಸರ್ತ್ ಅಂದ್ರೆ that is the characteristics of magnetic as well as optical properties. Last one is ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್ತ does not explain the bonds in a coordination compounds. They have the ಯಾವ್ದ್ರ ರಿಸರ್ತ್ directional properties ಅದ್ರ ಬಗ್ಗೆನೂ ಕನ್ಸಿಡರೇಷನ್ ಮಾಡಿಲ್ಲ. ಇವೇ ಏದರದ ಲಿಮಿಟೇಷನ್ಸ್ ಸರ್ ವರ್ನರ್ಸ್ ಥಿಯರಿ ಲಿಮಿಟೇಷನ್ಸ್. ಹಾಗಾದ್ರೆ VBT ಥಿಯರಿದು ಪಾಸ್ಟುಲೇಟ್ಸ್ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿಲ್ಲ, ಕ್ಲಾಸ್ನಾಗ ಅದು ಬರ್ಸೈತಿ, ಅದು ಕ್ಲಾಸ್ ನೋಟ್ಸ್ ನಾಗ ಯು ಕ್ಯಾನ್ ಗೋ ಥ್ರೂ ದ ಪಾಸ್ಟುಲೇಟ್ಸ್. ಹಿಯರ್ ಲಿಮಿಟೇಷನ್ಸ್ ಯು ಕ್ಯಾನ್ ಕನ್ಸಿಡರ್ ದಟ್ ಇಸ್ ಯಾವುದು VBT ಥಿಯರಿ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ದಟ್ ಇಸ್ ನಾಟ್ ಸೊ ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ಕಲರ್ ಶೋನ್ ಬೈ ದಿ ಕಾಂಪ್ಲೆಕ್ಸಸ್. ಯಾವ ತರ ಕಲರ್ ತೋರಿಸ್ತೈತಿ, ಯಾಕೆ ತೋರಿಸ್ತೈತಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ನೆಕ್ಸ್ಟ್ ಕುಡ್ ನಾಟ್ ಪ್ರೆಡಿಕ್ಟ್ ದಿ ಟೆಟ್ರಾಹೆಡ್ರಲ್ ಆಸ್ ವೆಲ್ ಆಸ್ ಯಾವ್ದ್ರಿ ಸರ್ತ ಸ್ಕ್ವಯರ್ ಪ್ಲೇನಾರ್ ಶೋ ಶೇಪ್ ಫಾರ್ ದಿ ಸೇಮ್ ಕೋಆರ್ಡಿನೇಷನ್ ನಂಬರ್ ಎಷ್ಟಕ್ಕೆ ಸರ್ತ 4. ಟೆಟ್ರಾಹೆಡ್ರಲ್ ಮತ್ತು ಸ್ಕ್ವಯರ್ ಪ್ಲೇನರ್ 4ಕ್ಕೆ ಯಾಕೆ ತೋರಿಸ್ತೈತಿ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿಲ್ಲ ಅಂತೇಳಿ. ಓಕೆ, ಕುಡ್ ನಾಟ್ ಪ್ರಿಡಿಕ್ಟ್ ದಿ ಟೆಟ್ರಾಹೆಡ್ರಲ್ ಆಸ್ ವೆಲ್ ಆಸ್ ಸ್ಕ್ವಯರ್ ಪ್ಲೇನರ್ ಶೇಪ್ ಫಾರ್ ದಿ ಕೋಆರ್ಡಿನೇಷನ್ ನಂಬರ್ 4. ನೆಕ್ಸ್ಟ್ ಸರ್ತ ಡಸ್ ನಾಟ್ ಗಿವ್
ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ಅ ಮ್ಯಾಗ್ನೆಟಿಕ್ ಡೇಟಾ. ಅಂದ್ರೆ ಇಷ್ಟೇ ಅಂತೇಳಿ ಬರೇ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಅಂತೇಳಿ ಹೇಳುತ್ತೆ, ಎಷ್ಟು ಅನ್ನೋದು ಕ್ವಾಂಟಿಟೇಟಿವ್ ವ್ಯಾಲ್ಯೂ ಹೇಳಿಲ್ಲ ಅದು. ನೆಕ್ಸ್ಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ರಿಲೇಟಿವ್ ಸ್ಟೆಬಿಲಿಟೀಸ್ ಆಫ್ ಅ ಡಿಫ್ರೆಂಟ್ ಕಾಂಪ್ಲೆಕ್ಸಸ್. ಸೊ ಬೇರೆ ಬೇರೆ ಸೊ ಏನು ರಿಲೇಟಿವ್ ಸ್ಟೆಬಿಲಿಟೀಸ್ ಆಫ್ ಅ ಡಿಫ್ರೆಂಟ್ ಕಾಂಪ್ಲೆಕ್ಸಸ್ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡಿಲ್ಲ, ಅದಕ್ಕೆ ಅವು ಲಿಮಿಟೇಷನ್ಸ್ ಆಗಿದ್ದಾವ. ಎದರದ್ರ ಸರ್ತ PPT ಥಿಯರಿದು ಲಿಮಿಟೇಷನ್ಸ್ ಮೋಸ್ಟ್ಲಿ ಇವಿಷ್ಟ ಅದು ಅನಿಸ್ತದ. ನೆಕ್ಸ್ಟ್ ಕುಡ್ ನಾಟ್ ಡಿಸ್ಟಿಂಗ್ವಿಶ್ ದಿ ಬಿಟ್ವೀನ್ ಸ್ಟ್ರಾಂಗ್ ಮತ್ತೆ ವೀಕ್ ಲಿಗ್ಯಾಂಡ್ಸ್. ಜಸ್ಟ್ ಸ್ಟ್ರಾಂಗ್ ಲಿಗ್ಯಾಂಡ್ ಮತ್ತೆ ವೀಕ್ ಲಿಗ್ಯಾಂಡ್ ಅಂತ ಹೇಳ್ತಿ, ಅವ್ರದ್ದು ಡಿಸ್ಟಿಂಗ್ವಿಶ್ ಏನು ಹೇಳಿಲ್ಲ ಅಂತೇಳಿ. ಸೊ ಇಲ್ಲೊಂದು ಸಿಂಪಲ್ ಕ್ವಶನ್ ಕನ್ಸಿಡರೇಷನ್ ಮಾಡೈತಿ. ಎಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಏನು, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ. ಎಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಸೊ ಅದು ಸೆಂಟ್ರಲ್ ಮೆಟಲ್ ಅಟಮಿಗೆ ಯಾವ ತರಪ್ಪ ಅಂದ್ರೆ 2 ಡಿಫರೆಂಟ್ ಡೋನಾರ್ ಸೈಟ್ಲೆ ಅದೇನು ಲಿಂಕೇಜ್ ಆಗಿರ್ತೈತಿ, ಅಂತವಕ್ಕೆ ನಾವು ಏನಂತೀವಿ ಎಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸೊ ಇಲ್ಲಿ NO2, ಓಕೆ, NO2 ಮೈನಸ್. ಸೊ ನೆಕ್ಸ್ಟ್ ಸರ್ತ SCN ಮೈನಸ್. ಇಲ್ಲಿ ಏನಪ್ಪಾ ಅಂದ್ರೆ ಸೊ ಈ ಸೆಂಟ್ರಲ್ ಮೆಟಲ್ ಅಟಮಿಗೆ N ಲೇನು ಲಿಂಕ್ ಆಗಿರ್ತದ. ನೆಕ್ಸ್ಟ್ ಸರ್ತ ಒಂದ್ಸಲ ಯಾವ್ದು ಡೋನಾರ್ ಸೈಟ್ ಇರ್ತದ O ಲೇನು, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ದ ಲಿಂಕ್ಡ್. ಸೊ ಹಿಯರ್ ಸೊ NCS ಎಸ್ ಲೇನು ಸೊ ಯಾವ್ದಕ್ಕೆ ಸೆಂಟ್ರಲ್ ಮೆಟಲ್ ಅಟಮಿಗೆ ಡೋನಾರ್ ಸೈಟ್ ಆಗಿದ್ರ. ಸೊ ಇನ್ನೊಂದು ಸರ್ತ SCN, ಓಕೆ, ಇಲ್ಲಿ S ಲೇ ಆಗಿದ್ರೆ ಇಲ್ಲಿ N ಲೇ ಸೆಂಟ್ರಲ್ ಮೆಟಲ್ ಅಟಮಿಗೆ 2 donors, different donor sites that is going to present that kind of ligands we are going to call as ambidentator ligand ಅಂತೇಳಿ, ambidentator ligand. So this is all about the what a coordination compounds. ಇಷ್ಟನ್ನ ಬಿಟ್ಟು ಇನ್ನು ನೀವು ಎಕ್ಸ್ಟ್ರಾ ಓದ್ತಿದ್ರೆ ಓದ್ರಿ, ಯಾವ್ದ್ರ ಬಗ್ಗೆ ಇನ್ನ ನೀವು ಓದ್ಬೋದಪ್ಪ ಅಂದ್ರೆ ಪಾಸ್ಟುಲೇಟ್ಸ್ ಅಪ್ಪ. ಸೊ ಯಾವ್ದ್ರ ರಿಸರ್ಚ್ ಕನ್ಸಲ್ಟ್ ದಿ VBT ಥಿಯರಿ. ನೆಕ್ಸ್ಟ್ ಸೊ ಇನ್ನೊಂದು ರಿಸರ್ಚ್ ಅಂದ್ರೆ most important that is concerned to the calculation, concerned to the what so oxidation state calculation regular class ನ ಕಲಿಸೈತಿ ನೋಡ್ರಿ, ಅದೆಷ್ಟು ನೋಡ್ಕೊಳ್ರಿ. ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಾಮಿನಿಕಲ್ಚರ್ ಒಂದಂತೂ ಇದರೊಳಗಡೆ ಕೇಳಿರ್ತಾನ, ಯಾವ್ದ್ರಾಗ ರಿಸರ್ಚ್ ಅಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ MCQs ದೊಳಗಡೆ ಅದು. ಸೊ ಯು ಕ್ಯಾನ್ ಗೋ ಥ್ರೂ, ಬಟ್ 100% ಐ ಕ್ಯಾನ್ ಅಶ್ಯೂರ್ ದಟ್ 3 marks ಅಮಾಂಗ್ ದೀಸ್ ಯಾವುದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕೊಟ್ಟಿರ್ತಾನಲ್ಲ ಅದ್ರದ್ದು ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮತ್ತೇನ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಜಾಮೆಟ್ರಿ. ಒಂದಂತೂ ಫಿಕ್ಸ್ 4 ಪೈಕಿ ಒಂದಂತೂ 3 marks ಬೀಳ್ತೈತಿ. ಇನ್ ಎಕ್ಸ್ಟ್ರಾ ಸೊ ಏನಾರ ಕ್ವಶನ್ ಬಂದ್ರೆ ವರ್ನರ್ಸ್ ಥಿಯರಿ, ಪಾಸ್ಟುಲೇಟ್ಸ್, ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ ಈ ತರ ಬಂತಂದ್ರೆ ಹೆಲ್ಪ್ ಆಗಿರ್ತದ. ಇರ್ಲಿಲ್ಲ ಅಂದ್ರೆ ಅದರದಿಂದ ಈ ವಿಡಿಯೋದಿಂದ 3 marks ಹೆಲ್ಪ್ ಆಗಿರ್ತದ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಬಿಫೋರ್ ವೈಂಡಿಂಗ್ ದಿಸ್ ಇನ್ನೊಂದು ಏನ್ ವಿಡಿಯೋ ಮಾಡ್ತೀನಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ D and F ಬ್ಲಾಕ್ ಎಲಿಮೆಂಟ್ಸ್ ಒಂದು ವಿಡಿಯೋ. ನೆಕ್ಸ್ಟ್ ಇನ್ನೊಂದಿಷ್ಟು ಟೈಮ್ ಪಾಸಿಬಲ್ ಆದ್ರ ಯಾವ್ದ್ರಿ ಸರ್ ಅಲ್ಡಿಹೈಡ್ ಕೀಟೋನ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್, ಇಲ್ಲಾಂದ್ರೆ ಎರಡು ಕೂಡಿ ಒಂದ್ರಾಗೆ ಮಾಡಿರ್ತದ. ಸೊ ಬಿಫೋರ್ ವೈಂಡಿಂಗ್ ದಿಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್, ಮೀನ್ಸ್ ಟುಮಾರೋಸ್ ಎಕ್ಸಾಮ್. ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸೊ ಎಷ್ಟು ಓದಿರಲ್ಲ ಅದನ್ನೇ ಇನ್ನೊಂದಿಷ್ಟು ರಿವಿಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬರೋದು ಸೊ ಸಕ್ಸಸ್ಫುಲ್ ಆಗಿ ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಸೊ ಟ್ರೈ ಮಾಡ್ರಿ. ಯಾಕಂತಂದ್ರೆ MCQs ಏನದಾವಲ್ಲ ಸ್ವಲ್ಪ ಪೀಸ್ ಆಫ್ ಮೈಂಡ್ಲೆ ಟ್ಯಾಕಲ್ ಮಾಡ್ರಿ, ಸೊ ದಟ್ ಯು ಆರ್ ಗೋಯಿಂಗ್ ಟು do maximum extent correct. Okay, thank you for watching this video. Bye bye, see you in the next video.